ವಾಟ್ ಈಸ್ ದ್ಯಾಟ್ ಅದು ಏನು. ವಾಟ್ ಈಸ್ ದ್ಯಾಟ್ ಅಂದರೆ ಅದು ಏನು. ಹೂ ಈಸ್ ಹೀ ಅವನು ಯಾರು. ವೇರ್ ಈಸ್ ಇಟ್ ಅದು ಎಲ್ಲಿದೆ. ವಾಟ್ ಈಸ್ ದಿಸ್ ಇದು ಏನು ಅಂತ ಈ ರೀತಿ ಕಾಮನ್ ಆದ ಪದಗಳನ್ನು ನಾವು ಮೊದಲು ಅಭ್ಯಾಸ ಮಾಡ್ಕೋತ ಹೋಗಬೇಕು. ನೆಕ್ಸ್ಟ್ ಏನೂ ಇಲ್ಲ ಅನ್ನೋಕೆ ಇಂಗ್ಲೀಷ್ನಲ್ಲಿ ನಥಿಂಗ್. ನಥಿಂಗ್. ಈಗ ತಾನೇ. ಜಸ್ಟ್ ನಾವು. ಜಸ್ಟ್ ನಾವು. ಹಿಡಿದುಕೋ. ಹೋಲ್ಡ್ ಇಟ್. ಹೋಲ್ಡ್ ಇಟ್. ಹಿಂದೆ ಸರಿ. ಮೂವ್ ಬ್ಯಾಕ್. ಮೂವ್ ಬ್ಯಾಕ್. ರಸ್ತೆ ಎಷ್ಟು ಅಗಲವಿದೆ ಅನ್ನೋಕೆ ಇಂಗ್ಲೀಷ್ನಲ್ಲಿ ಹೌ ವೈಡ್ ಈಸ್ ದ ರೋಡ್ ಅಂತ ಹೇಳಬೇಕು. ಹೌ ವೈಡ್ ಈಸ್ ದ ರೋಡ್. ನೀನು ಎಷ್ಟು ಎತ್ತರವಿದೆಯಾ. ಹೌ ಟಾಲ್ ಆರ್ ಯು. ಹೌ ಟಾಲ್ ಆರ್ ಯು ಅಂತ ಹೇಳ್ತೀವಿ. ನಿಮ್ಮ ಮನೆ ಎಷ್ಟು ದೊಡ್ಡದು. ಅದನ್ನು ಇಂಗ್ಲೀಷ್ನಲ್ಲಿ ಹೌ ಬಿಗ್ ಈಸ್ ಯುವರ್ ಹೌಸ್. ಹೌ ಬಿಗ್ ಈಸ್ ಯುವರ್ ಹೌಸ್. ನಿಮ್ಮ ಮನೆ ಎಷ್ಟು ದೊಡ್ಡದು. ನೀವು ಹೇಗಿದ್ದೀರಿ. ಹೌ ಆರ್ ಯು. ಹೌ ಆರ್ ಯು. ನಾನು ಚೆನ್ನಾಗಿದ್ದೇನೆ. ಐ ಆಮ್ ವೆಲ್. ಐ ಆಮ್ ವೆಲ್ ಅಂದರೆ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಬೇಕು. ನಾನು ಒಳಗೆ ಬರಬಹುದು. ಕ್ಯಾನ್ ಐ ಕಮ್ ಇನ್. ಕ್ಯಾನ್ ಐ ಕಮ್ ಇನ್. ನಾನು ಒಳಗೆ ಬರಬಹುದು. ಐ ವಿಲ್ ಟೇಕ್ ಯು ಹೋಮ್. ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅನ್ನೋಕ್ಕೆ ಐ ವಿಲ್ ಟೇಕ್ ಯು ಹೋಮ್. ಐ ವಿಲ್ ಟೇಕ್ ಯು ಹೋಮ್ ಅಂತ ಹೇಳಬೇಕು. ಐ ಆಮ್ ಗೋಯಿಂಗ್. ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ನಾನು ಹೋಗುತ್ತಿದ್ದೇನೆ. ಬೇಗ ಬನ್ನಿ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಕಮ್ ಸೂನ್. ಕಮ್ ಸೂನ್ ಅಂತ ಹೇಳಬೇಕು. ಇದು ಸರಿಯಲ್ಲ ಅನ್ನೋದು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಇಟ್ಸ್ ಅನ್ಫೇರ್. ಇಟ್ಸ್ ಅನ್ಫೇರ್ ಅಂದರೆ ಇದು ಸರಿಯಲ್ಲ. ಹೌದು ಇದು ಚೆನ್ನಾಗಿದೆ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಎಸ್ ಇಟ್ಸ್ ಗುಡ್. ಎಸ್ ಇಟ್ಸ್ ಗುಡ್. ಹೌದು ಇದು ಚೆನ್ನಾಗಿದೆ ಅಂತ ಹೇಳಬೇಕು. ನನ್ನ ತಪ್ಪು ಅಂತ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಮೈ ಮಿಸ್ಟೇಕ್. ಮೈ ಮಿಸ್ಟೇಕ್. ಇಲ್ಲಿಯವರೆಗೆ ಅನ್ನೋಕ್ಕೆ ಟಿಲ್ ನಾವ್. ಟಿಲ್ ನಾವ್ ಅಂತ ಹೇಳಬೇಕು. ಇದು ಪಾಪ. ಇದನ್ನು ಇಟ್ಸ್ ಎ ಸೀನ್. ಇಟ್ಸ್ ಎ ಶೈನ್ ಅಂತ ಹೇಳಬೇಕು. ಇದನ್ನು ಓದು ಅನ್ನೋಕ್ಕೆ ರೀಡ್ ದಿಸ್. ರೀಡ್ ದಿಸ್. ನಿಲ್ಲಿಸಬೇಡ. ಡೋಂಟ್ ಸ್ಟಾಪ್. ಇದನ್ನು ಕೇಳಿ. ಲಿಸನ್ ಟು ದಿಸ್. ಲಿಸನ್ ಟು ದಿಸ್. ಇನ್ನು ಏನಾದರೂ. ವಾಟ್ ಎಲ್ಸ್. ವಾಟ್ ಎಲ್ಸ್ ಅಂತ ಹೇಳ್ತೀವಿ. ಅವರನ್ನು ಕೇಳಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಆಸ್ಕ್ ದೆಮ್ ಅಂತ ಹೇಳಬೇಕು. ಏನು ಆಸ್ಕ್ ದೆಮ್. ಅವರನ್ನು ಕೇಳಿ. ನಿಜ ಹೇಳಿ. ಸತ್ಯ ಹೇಳಿ ಅಂತೀವಲ್ಲ ಅದಕ್ಕೆ ಸ್ಪೀಕ್ ಟ್ರೂತ್. ಸ್ಪೀಕ್ ಟ್ರೂತ್ ಅಂತ ಹೇಳಬೇಕು. ಇದನ್ನು ತೆಗೆದುಕೊಳ್ಳಿ. ಟೇಕ್ ಇಟ್. ಟೇಕ್ ಇಟ್ ಅಂತ ಹೇಳಬೇಕು. ಸರಿ ಸರಿ ಅನ್ನೋಕ್ಕೆ ದ್ಯಾಟ್ಸ್ ಓಕೆ. ದ್ಯಾಟ್ಸ್ ಓಕೆ. ಅಲ್ಲಿ ಯಾರಿದ್ದಾರೆ ಅಂತ ಕೇಳಬೇಕಾದ್ರೆ ಹೂ ಈಸ್ ದೇರ್ ಅಂತ ಹೇಳಬೇಕು. ಹೂ ಈಸ್ ದೇರ್. ಯಾವಾಗಿನಿಂದ ಅನ್ನೋಕ್ಕೆ ಸಿನ್ಸ್ ವೆನ್. ಸಿನ್ಸ್ ವೆನ್ ಅಂತ ಬಳಸ್ತೀವಿ. ಬಹಳಷ್ಟು ಸಾರಿ ಅನ್ನೋಕ್ಕೆ ಮೆನಿ ಟೈಮ್ಸ್. ಮೆನಿ ಟೈಮ್ಸ್ ಅಂತ ಹೇಳಬೇಕು. ಅವರನ್ನು ಕೇಳು ಅನ್ನೋಕ್ಕೆ ಆಸ್ಕ್ ದೆಮ್. ಆಸ್ಕ್ ದೆಮ್ ಅಂತ ಹೇಳಬೇಕು. ತಡ ಮಾಡಬೇಡ ಅನ್ನೋಕ್ಕೆ ಡೋಂಟ್ ಡಿಲೇ. ಡೋಂಟ್ ಡಿಲೇ ಅಂತ ಹೇಳಬೇಕು. ಕೆಲಸ ಮಾಡು ಅಂತ ಹೇಳೋಕ್ಕೆ ಡೂ ದಿಸ್ ವರ್ಕ್. ಡೂ ದಿಸ್ ವರ್ಕ್ ಅಂತ ಹೇಳಬೇಕು. ಅವನನ್ನು ದಂಡಿಸು. ಪನಿಷ್ ಹಿಮ್. ಪನಿಷ್ ಹಿಮ್.